ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಂತ ಏನು ಅಡ್ಡ ಮತದಾನಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಸಿ.ಟಿ. ರವಿಯವರು ಮತ್ತು ಎನ್. ಮಹೇಶ್ ಅವರು ಒಳಗೊಂಡಂತೆ ಮಹೇಶ್ ತೆಂಗಿನಕಾಯಿ 3 ಸದಸ್ಯರ ತಂಡದ ವರದಿಯನ್ನ ಅಧಿಕೃತವಾಗಿ ಸನ್ಮಾನ್ಯ ಸಿ.ಟಿ. ರವಿಯವರು ಮತ್ತೆ ಎನ್. ಮಹೇಶ್ ಅವರು ರಾಜ್ಯಾಧ್ಯಕ್ಷರನ್ನ ಭೇಟಿಯಾಗಿ ಈ ಕುರಿತು ಸಮಗ್ರವಾದ ವರದಿಯನ್ನ ಪಕ್ಷದ ಇಂಟರ್ನಲ್ ರಿಪೋರ್ಟ್ ಅನ್ನ ರಾಜ್ಯಾಧ್ಯಕ್ಷರಿಗೆ ತಲುಪಿಸಿದ್ದಾರೆ. ಮುಂದುವರೆದು ಈ ವರದಿಯನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ನಾಯಕರಿಗೆ ತಲುಪಿಸುವಂತ ಕೆಲಸವನ್ನ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕದ ಘಟಕದಿಂದ ಮಾಡುವಂತ ಕೆಲಸ ಆಗುತ್ತೆ. ಈ ಬಗ್ಗೆ ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ಸೂಚನೆ ಇದ್ದಿದ್ರಿಂದ ಇವತ್ತು ನಾನು ನಿಮ್ಮ ಮುಂದೆ ಬಂದು ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನೋಡಿ, ಇದು ಇಂಟರ್ನಲ್ ಒಂದು ಆಂತರಿಕವಾದಂತ ವರದಿ. ಈ ವರದಿ ಪಕ್ಷದ ಚೌಕಟ್ಟಿನಲ್ಲಿರುತ್ತೋ ಹೊರತು ಬಹಿರಂಗಪಡಿಸುವಂತ ವರದಿ ಅಲ್ಲ. ಇದ್ರ ಬಗ್ಗೆ ರಾಷ್ಟ್ರೀಯ ನಾಯಕರಿಗೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ ತಿಳಿಸುವಂತದ್ದಾಗುತ್ತೆ. ಕುಮಾರಸ್ವಾಮಿ ಅವರು ಹೇಳಿದ್ರು ಬರೀ 4 ಮಾತ್ರ ನಮ್ಮ ಕಡೆಯಿಂದ ಆಗಿರೋದು ಅಂತ. ಈ ವರದಿಯಿಂದ ಬಹಿರಂಗವಾಗಿ ಜೆಡಿಎಸ್ 8, ನಮ್ಮಿಂದ 4 ಅಲ್ಲ. ಇದು ಆಂತರಿಕ ವರದಿ ಅಂದ ಮೇಲೆ 8-4 ಪ್ರಶ್ನೆನೇ ಬರೋದಿಲ್ಲ. ಯಾರು ಕೂಡ ಊಹೆ ಮಾಡಿ ವೈಯಕ್ತಿಕ ಚರ್ಚೆಗಳಿಗೆ ಹೋಗೋದು ಅನಾವಶ್ಯಕ. ಏನು ವಿಚಾರ ಬಂದಿದೆ ಇದು ಆಂತರಿಕ ವರದಿ ಆಗಿರೋದ್ರಿಂದ ಆಂತರಿಕವಾಗಿ ರಾಷ್ಟ್ರೀಯ ನಾಯಕರಿಗೆ ಏನು ವಿಚಾರ ತಲುಪಬೇಕು ಅದು ವಿಚಾರ ತಲುಪುವಂತದ್ದಾಗುತ್ತೆ. ವರದಿಯಲ್ಲಿ ಏನಿದೆ ಅದು ತಲುಪುವಂತದ್ದಾಗುತ್ತೆ. ಬಿಡದಿ ಟೌನ್ಶಿಪ್ ಬಗ್ಗೆ ಇವತ್ತು ಏನು ಹೋರಾಟ ನಡೀತಿದೆ, ರೈತರಿಗೆ ಏನ್ ಬೇಕು ಅನ್ನೋಂಥದ್ದು ರೈತರು ತೀರ್ಮಾನ ಮಾಡಬೇಕು ಅನ್ನೋಂಥದ್ದು ಭಾರತೀಯ ಜನತಾ ಪಾರ್ಟಿಯ ಅಧಿಕೃತ ನಿಲುವು. ಅವರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು. ಯಾರಿಗೆ ಒಪ್ಪಿಗೆ ಇರುತ್ತೆ ಅಂದ್ರೆ ಬಹುತ ಪಾಲು ರೈತರಿಗೆ ಬಿಡದಿ ಟೌನ್ಶಿಪ್ ಬಗ್ಗೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅನ್ನೋಂಥದ್ದು ರೈತರ ಪರವಾದಂತ ನಿಲುವು ಭಾರತೀಯ ಜನತಾ ಪಾರ್ಟಿದು. ಅದರಲ್ಲಿ ಯಾವುದೇ ಕೂಡ ನಮ್ಮ ನಿಲುವಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅದರ ಮುಂದುವರೆದ ಭಾಗವಾಗಿ ರಾಜಕೀಯ ಪಕ್ಷವಾಗಿ ಜೆಡಿಎಸ್ ಕೂಡ ತನ್ನ ಹೋರಾಟವನ್ನು ಮಾಡ್ತಿದೆ. ಅದರಲ್ಲಿ ಯಾವುದೇ ಬೇರೆ ರೀತಿ ಅರ್ಥ ಕಲ್ಪಿಸುವಂತ ಅವಶ್ಯಕತೆ ಇಲ್ಲ. ಜೆಡಿಎಸ್ ವಕ್ತಾರರಿಗೆ ನೀವು ಈ ಪ್ರಶ್ನೆ ಮಾಡಬೇಕು, ಕಾಂಗ್ರೆಸ್ ವಕ್ತಾರರಿಗೆ ಪ್ರಶ್ನೆ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿ ರೈತರ ಪರ ಇದೆ, ಅಷ್ಟನ್ನು ಮಾತ್ರ ಹೇಳಬಲ್ಲೆ. ಭಾರತೀಯ ಜನತಾ ಪಾರ್ಟಿ ತನ್ನ ನಿಲುವನ್ನ ಸ್ಪಷ್ಟಪಡಿಸಿದೆ ಮತ್ತೆ ಬೆಂಬಲವನ್ನ ಸೂಚಿಸಿದೆ. ಹೋರಾಟ ಮಾಡಬೇಕಾದ್ರೆ ಅಂತಿಮವಾದ ಗುರಿ ರೈತರಿಗೆ ಅನುಕೂಲ ಆಗಬೇಕು ಅನ್ನೋದು ಹೊರತು ರಾಜಕೀಯ ಪಾಯಿಂಟ್ಸ್ ಅನ್ನ ಸ್ಕೋರ್ ಮಾಡೋದಕ್ಕಲ್ಲ. ನಾವು ರೈತರ ಪರ ಇದೀವಿ ಅಂತ ಹೇಳಿದ ಮೇಲೆ ಪಕ್ಷಾತೀತವಾಗಿ ಅಲ್ಲಿ ಹೋರಾಟ ನಡೀತಿರೋಂಥದ್ದು, ಆ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ. ಅಲ್ಲಿ ರೈತರು ಅಂತೇಳಿ ಬರ್ತಾ ಇರೋದು ಜನತಾದಳದ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಅನ್ನೋ ಚರ್ಚೆ ಇಲ್ಲ. ಇದರಲ್ಲಿ ಯಾವುದೇ ರೀತಿಯಾದ ಕನ್ಫ್ಯೂಷನ್ಗೆ ಆಸ್ಪದ ಇಲ್ಲ. ಅಲ್ಲಿರುವಂತದ್ದು ರೈತರು, ಜೆಡಿಎಸ್ ಅವರು ಅಲ್ಲ, ಬಿಜೆಪಿ ಅವರು ಅಲ್ಲ, ಕಾಂಗ್ರೆಸ್ ಅವರು ಅಲ್ಲ. ಹಾಗಾಗಿ ನಮ್ಮ ನಿಲುವು ಭಾರತೀಯ ಜನತಾ ಪಾರ್ಟಿ ಒಂದು ರಾಜಕೀಯ ಪಕ್ಷವಾಗಿ ರೈತರ ನಿರ್ಧಾರಕ್ಕೆ ನಾವು ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತೀವಿ. ಮುಂದೆನೂ ಕೂಡ ಮಾಡುವಂತ ಕೆಲಸ ಆಗುತ್ತೆ. ನೋಡಿ, ಕೊಟ್ಟಿರೋಂಥ ವರದಿಯಲ್ಲಿ ಏನಿರುತ್ತೆ ಅನ್ನೋಂಥದ್ದು ಪ್ರೀತಮ್ ಗೌಡಂಗೂ ಸಹ ಗೊತ್ತಿರಲ್ಲ. ಆಂತರಿಕ ವರದಿ ಅಂತ ಹೇಳಿದ್ಮೇಲೆ ಏನಿರುತ್ತೆ ಅದರ ವಿಚಾರವನ್ನ ರಾಷ್ಟ್ರೀಯ ನಾಯಕರಿಗೆ ತಲುಪಿಸುವಂತದ್ದಾಗುತ್ತೋ ಹೊರತು ಇದನ್ನ ಆದಿ ಬೀದಿಲಿ ಕೂತು ನಾವು ಚರ್ಚೆ ಮಾಡುವಂತ ವಿಚಾರ ಅಲ್ಲ. ಪಕ್ಷದ ಆಂತರಿಕ ವಿಚಾರ. ಆಂತರಿಕ ವಿಚಾರವನ್ನ ಯಾವ ರೀತಿಯಾಗಿ ಅಡ್ರೆಸ್ ಮಾಡಬೇಕು, ಯಾವ ರೀತಿಯಾಗಿ ಇದನ್ನ ಬಗೆಹರಿಸಬೇಕು ಅನ್ನೋಂಥದ್ದನ್ನ ರಾಷ್ಟ್ರೀಯ ನಾಯಕರಿಗೆ ತಲುಪಿಸುವಂತ ಕೆಲಸವನ್ನು ನಮ್ಮ ರಾಜ್ಯ ಘಟಕ ಮಾಡುತ್ತೆ. ಧನ್ಯವಾದಗಳು.